ನಮ್ಮ ಶಾಸಕರ ತಂಟೆಗೆ ಬಂದರೆ ನಮ್ಮ ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಬಳೆ ತಡ್ಕೊಂಡು ಕೂತಿಲ್ಲ, ಸೀರೆ ಉಟ್ಕೊಂಡಿಲ್ಲ, ನಾವು ಕೂಡ ಗಂಡಸರು ಇದ್ದೀವಿ, ನಮಗೇನು ಮಾಡಬೇಕು ಅಂತ ಗೊತ್ತಿರ್ತದೆ ಅಂತ ಸುಧಾಕರ್ಗೆ ಭಯ ಬೀಳಿಲ್ಲ. ನೀ ಯಾವ್ರಿ ಸಂದೀಪ್ ರೆಡ್ಡಿ, ನಿನಗೆ ಯಾಕಪ್ಪ ಭಯ ಬೀಳ್ತಾರೆ? ನೀನು ನಿಲ್ಲೋದಲ್ಲ ಸ್ವಾಮಿ, ನೀನು ನಿಲ್ಲಬೇಕು. ಸಂದೀಪ್ ರೆಡ್ಡಿ ಅವರು ನಿಲ್ಲಬೇಕು. ನಮಸ್ಕಾರ, ನಾನು ನಾಗೇಶ್ ರೆಡ್ಡಿ ಮಾತಾಡ್ತಾಯಿದ್ದೀನಿ. ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತಂದರೆ, ಈತನ ಪರ್ಸ್ನಲ್ 100 ಇಟ್ಕೊಳ್ಳಿ, ಈ ಸಂದೀಪ್ ರೆಡ್ಡಿ ಪರ್ಸ್ನಲ್ 100 ಇಟ್ಕೊಳ್ಳಿ. ನೀನು ಈ ಊಟ ಯಾರಿಗನ್ನ ಕೊಟ್ಕೋಪ್ಪ, ನೀನು ಸ್ಕೂಲ್ಗನ್ನ ಕೊಡು, ಇಡೀ ದೇಶಕ್ಕನ್ನ ಕೊಡು, ಇಡೀ ಚಿಕ್ಕಬಳ್ಳಾಪುರ ತಾಲೂಕನ್ನ ಕೊಡು, ಬಾಗೇಪಲ್ಲಿಗನ್ನ ಕೊಡು. ಇಲ್ಲಿ ಉದ್ದೇಶ ಬರ್ತಾ ಇರ್ತಕ್ಕಂಥದ್ದು ಏನು ಅಂತಂದರೆ, ನಿನಗೆ ಸಾಮಾನ್ಯ ಪರಿಜ್ಞಾನ ಇಲ್ಲದೆ, ನಿನಗೆ ಅಟ್ಲೀಸ್ಟ್ ಸ್ವಲ್ಪ ಅದು ಸಾಮಾನ್ಯ ಪರಿಜ್ಞಾನ ಇಲ್ಲದೆ ಒಂದು ಶಾಲೆಗೋ, ಒಂದು ಕಾಲೇಜ್ಗೋ, ಒಂದು ವುಮೆನ್ಸ್ ಕಾಲೇಜ್ಗೋ ಊಟ ಕೊಡಬೇಕು ಅಂತ ಹೋಗಿದ್ಯಾ, ಒಳ್ಳೇದು, ಆಯಿತು, ಒಪ್ಕೊಳ್ಳೋಣ. ಅಲ್ಲಿ ಕೊಡೋಕೆ ಹೋದ ಸಂದರ್ಭದಲ್ಲಿ ಅದಕ್ಕೊಂದು ಪರ್ಮಿಷನ್ ಬೇಕು, ಅದಕ್ಕೆ ಆದ ಒಂದು ಅಥಾರಿಟಿ ಇರ್ತದೆ, ಅದಕ್ಕೆ ಆದ ಒಂದು ಕಮಿಷನರ್ ಇರ್ತಾರೆ, ಅವ್ರ ಹತ್ರ ಪರ್ಮಿಷನ್ ತೊಗೋಬೇಕು ಅನ್ನೋ ಸಾಮಾನ್ಯ ಪರಿಜ್ಞಾನ ಇಲ್ದಿರ ನೀನು ಯಾವ ರೀತಿ ಸಮಾಜ ಮುಖ್ಯ ಕೆಲಸಗಳು ಮಾಡೋಕ್ಕೆ ಕೊಟ್ಟಿದ್ದೀಯ ಸ್ವಾಮಿ? ನಾಳೆ ದಿನ ಮಕ್ಕಳಿಗೆ ಏನು ಹೆಚ್ಚು ಕಮ್ಮಿ ಆಯಿತು, ನೀನು ಕೊಡೋ ಆಹಾರದಲ್ಲಿ ಏನೇನು ಹೆಚ್ಚು ಕಮ್ಮಿ ಇತ್ತು, ಅಲ್ಲಿ ಇರತಕ್ಕಂಥ ಮಕ್ಕಳಿಗೆ ಏನು ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ ಆಗ್ತಾರೆ? ಅದು ಸ್ವಲ್ಪ ಅದು ಸಾಮಾನ್ಯ ಪರಿಜ್ಞಾನ ತಮಗಿಲ್ಲದೆ ಮಾಡಿರೋದು ತಪ್ಪು. ನೀನೊಬ್ಬ ದೊಡ್ಡ ಸಮಾಜಮುಖಿ ಕೆಲಸ ಮಾಡ್ತಿರೋ ಅನ್ನೋದು ಗೊತ್ತು, ಆಯಿತು, ಒಪ್ಕೊಳ್ಳೋಣ. ಅಷ್ಟು ಪರಿಜ್ಞಾನ ಇಲ್ಲದೆ ಇರಿ, ನಿನಗೆ ಒಂದು ಪರ್ಮಿಷನ್ ತಗೋಬೇಕು ಅನ್ನೋ ಅವಿಜ್ಞಾನ ಇಲ್ಲದೆ ನೀನು ದೊಡ್ಡ ವಿದ್ಯಾವಂತ, ಏನೂ ಗೊತ್ತಿಲ್ಲದೇನೆ ಅಲ್ಲೋಗಿ ಪರ್ಮಿಷನ್ ತಗೊಂಡಿಲ್ಲ, ಏನೂ ಇಲ್ಲ, ಅಲ್ಲಿ ಊಟ ಹಂಚಕ್ಕೆ ಹೋಗಿದ್ಯಾ, ಅಲ್ಲಿಗೇನು ಹೆಚ್ಚು ಕಮ್ಮಿ ಆಗಿದ್ರೆ ಮಕ್ಕಳಿಗೇನು ತೊಂದರೆ ಯಾರು ಆಗೋದು? ಅದು ಕೂಡ ಅಲ್ಲಿ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ತಲೆ ಮೇಲೆ ಬರೋದು. ಆಯಿತು, ಈಗ ನೀನು ಪರ್ಮಿಷನ್ ತಗೊಂಡಿಲ್ಲ, ಊಟ ಕೊಡೋಕ್ಕೆ ಹೋಗಿದ್ಯಾ, ನಮ್ಮ ಶಾಸಕ ನೀನು ಹೇಳ್ತಾ ಇದೆಯಲ್ಲ, ಯಾರು ಅಡ್ಡ ಬರ್ತಿರೋದು ಬಂದಿದ್ದಾರೆ ಗೊತ್ತಿದೆ ಅಂತ, ನಮ್ಮ ಶಾಸಕರಿಗೇನಾದರೂ ಊಟ ಹಂಚ್ಬೇಡ ಅಂತ ನಿಂಗೇನ ಹೇಳಿದ್ರೆ ನಿಂತ ದಾಖಲಿದೆ ತೋರ್ಸಯ್ಯ, ನಿಮ್ಮ ಹತ್ರ ಏನೋ ದಾಖಲಿದೆ ತೋರಿಸ್ರಿ, ಒಪ್ಕೊಳ್ಳೋಣ. ಆಗ ಏನೂ ಇಲ್ಲದೆ ತಲೆ ಮೇಲೆ ಗೂಬೆ ಕೂರಿಸೋ ರೀತಿಯಲ್ಲಿ ಎಲ್ಲದಕ್ಕೂ ನಮ್ಮ ಶಾಸಕರ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ನೀವು ಮಾತಾಡೋದಕ್ಕೂ ತುಂಬ ದೊಡ್ಡ ತಪ್ಪಿದು. ಆಮೇಲೆ ಏನು ಅಂತಾರೆ, ನಮ್ಮ ತಂಟೆ ಬಂದರೆ ರೋಡಲ್ಲಿ ನಿಲ್ಲಿಸ್ಬಿಡ್ತೀನಿ ಅಂತ. ನೀವು ರೋಡಲ್ಲಿ ನಿಲ್ಲಿಸೋದಲ್ಲ, ನಮ್ಮ ಶಾಸಕರ ತಂಟೆಗೆ ಬಂದರೆ ನಮ್ಮ ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಬಳೆ ತಡ್ಕೊಂಡು ಕೂತಿಲ್ಲ, ಸೀರೆ ಉಟ್ಕೊಂಡಿಲ್ಲ, ನಾವು ಕೂಡ ಗಂಡಸರು ಇದ್ದೀವಿ, ನಮಗೇನು ಮಾಡಬೇಕು ಅಂತ ಗೊತ್ತಿರ್ತದೆ. ನಿಮ್ಗೆ ಹೆಂಗೆ ಬೆಂಬಲಿಗಿರೋದೋ ಅದು 10ರಷ್ಟು ನಮ್ಮ ಶಾಸಕರಿಂದ ಕೂಡ ಬೆಂಬಲಿಗಿದ್ದೀವಿ. ನೀವು ಆ ಥರ ವಾರ್ನಿಂಗ್ ಎಲ್ಲ ಮಾಡೋಕ್ಕೆ ಹೋದರೆ ನಾವು ಸುಮ್ಮನೆ ನೋಡ್ಕೊಂಡು ಕೂರಕ್ಕೆ ಇಲ್ಲಿ ಇಲ್ಲ. ಅರ್ಥ ಆಯ್ತಾ? ಇದನ್ನು ಫಸ್ಟ್ ಮನಸ್ಸಲ್ಲಿ ಇಟ್ಕೊಂಡು ಮಾತಾಡು. ನಾಲ್ಕು ಇರ್ಬೇಕು ಯಾವತ್ತಾಗಲಿ ಮಾತಾಡಬೇಕಂದ್ರೆ. ಇನ್ನೊಂದು ಹೇಳ್ತಾರೆ, ಎಲೆಕ್ಷನ್ ನಿಲ್ಲಲ್ಲ ಅಂತ ಬರ್ಕೊಟ್ಬಿಡ್ತೀನಿ, ಅಷ್ಟೊಂದು ಭಯ ಹಾಕ್ಬಿಡ್ತೀಯಾ ಅಂತ. ನಮ್ಮ ಶಾಸಕರ ಭಯ ಬೀಳೋದು ಯಾವ ರೀತಿ ಹೇಳ್ತಿದ್ಯಾ ಸ್ವಾಮಿ? ಅಂತ ಸುಧಾಕರ್ಗೆ ಭಯ ಬೀಳಿಲ್ಲ. ನೀ ಯಾವ್ರಿ ಸಂದೀಪ್ ರೆಡ್ಡಿ, ನಿನಗೆ ಯಾಕಪ್ಪ ಭಯ ಬೀಳ್ತಾರೆ? ನೀನು ನಿಲ್ಲೋದಲ್ಲ ಸ್ವಾಮಿ, ನೀನು ನಿಲ್ಲಬೇಕು. ಸಂದೀಪ್ ರೆಡ್ಡಿ ಅವರು ನಿಲ್ಲಬೇಕು. ನಿಂತ್ರೇ ಗೊತ್ತಾಗುತ್ತೆ ತಾವು ನಿಲ್ಲಿ. ಆದರೆ ಇಲ್ಲಿ ಯಾರು ನೀವು ನಿಲ್ತೀರಂತ ಭಯ ಪಡ್ಕೊಂಡು ಕೂತಿರೋರು ಯಾರೂ ಇಲ್ಲಿಲ್ಲ. ನಮ್ಮ ಶಾಸಕರು ನಿಮ್ಮಂಥವ್ರನ್ನ ಎಷ್ಟೋ ಜನ ನೋಡಿದರೆ ನಿಮ್ಮಂಥವ್ರು ಭಯ ಪಡೋದು ಕೂಡ ಇಲ್ಲ. ಆಮೇಲೆ ಏನೋ ಹೇಳ್ತಾರೆ, ಅಕ್ರಮ ವಿಕ್ರಮ ಬೇರೆ ಏನೇನೋ ಮಾತಾಡಿದ್ರು. ನನಗೆ ಗೊತ್ತಿದೆ, ನನಗೆ ಫೇಸ್ ಮಾಡ್ಕೊಳ್ಳೋದು, ನಾನು ಲೇಔಟ್ ಹಾಕಿದ್ದೀನಿ, 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 ಅದನ್ನು ಫೇಸ್ ಮಾಡ್ಕೊಳ್ಳೋದು ನನಗೆ ಗೊತ್ತಿದೆ. ಬಂದು ಟಚ್ ಮಾಡು ನೋಡೋಣ. ಈ ಚಾಲೆಂಜ್ಗೆಲ್ಲ ಗಂಡು ಬೆದರಿಕೆಗಳೆಲ್ಲ ಬೆದರೋದಕ್ಕೆ ನಮ್ಮ ಶಾಸಕರು ನಿಮ್ಮಂಥವರಲ್ಲ. ಯಾರು ಅಕ್ರಮವಾಗಿ ಲೇಔಟ್ಗಳು ಮಾಡಿದ್ದಾರೆ, ಯಾರು ಅಕ್ರಮವಾಗಿ ಲೇಔಟ್ಗಳು ಮಾಡಿ ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡಿ ಅದನ್ನು ಜನಸೇವೆ ಮಾಡಿ ಜನ ಒಳ್ಳೆತನ ಅನ್ಸ್ಕೋಬೇಕು ಅಂತ ಯಾರು ಮಾಡೋಕ್ಕೆ ಹೊರಟಿದ್ದಾರೆ ಅನ್ನೋದನ್ನು ಚಿಕ್ಕಬಳ್ಳಾಪುರ ಜನತೆಗೆಲ್ಲ ಗೊತ್ತಿದೆ. ತಾವೆಲ್ಲೆಲ್ಲಿ ಅಕ್ರಮ ಮಾಡಿದ್ದೀರಾ, ಎಲ್ಲಿ ಲೇಔಟ್ಗಳು ಅಕ್ರಮ ಮಾಡಿದ್ದೀರಾ, ಅದನ್ನು ಮಾರಿ ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡಿ ಜನಸೇವೆ ಮಾಡ್ತಿರೋದು ಅನ್ನೋದು ಎಲ್ಲದಕ್ಕೂ ಗೊತ್ತಿದೆ. ತಾವು ಮಾಡಿ ನಾವು ತಕರಾರಿಲ್ಲ ಸ್ವಾಮಿ. ನೀವು ಜನಸೇವೆ ಮಾಡೋದಕ್ಕೆ ಯಾರು ಬೇಕೋ ಜನಸೇವೆ ಮಾಡ್ಬೋದು ಇಲ್ಲಿ. ಆದರೆ ಶಾಸಕರ ಬಗ್ಗೆ ಮಾತಾಡುವಾಗ ನಾಲ್ಕು ಹಿಡಿತದಲ್ಲಿರಬೇಕು. ಅವರು ಸುಮ್ಮನೆ ಇದ್ದು, ನಮ್ಮ ಶಾಸಕರು ಸುಮ್ಮನೆ ಇದ್ರೂ ಕೂಡ ನಮ್ಮಂಥ ನಿಷ್ಠಾವಂತ ಕಾರ್ಯಕರ್ತರು ಅವ್ರ ಎದುರುಗಡೆ ಇರೋದು ಗಂಟ, ಅವ್ರ ಜೊತೆ ಇರೋ ಗಂಟ ನಿಮ್ಮಂಥವ್ರಿಗೆ ಯಾವ ರೀತಿ ಭಯ ಬೀಳೋದಕ್ಕಲ್ಲ, ಭಯ ಬೀಳೋದು ಕೂಡ ಇಲ್ಲ.
ಅದೇನೋ ಟಚ್ ಮಾಡಿ ಮುಂದೆ ನೋಡ್ಕೋತೀನಿ ಅಂದರೆ ನಾವು ಅವರು ನಮ್ಮನ್ನೆಲ್ಲ ಟಚ್ ಮಾಡಿ ಆಮೇಲೆ ನಮ್ಮ ಶಾಸಕ ಕಡೆ ಹೋಗ್ಬೇಕಾಗ್ತದೆ. 4 ಹಿಡ್ದಲ್ಲಿ ಇಟ್ಕೊಂಡು ಮಾತಾಡಿ. ತಮಗೆ ಪದೇ ಪದೇ ಹೇಳ್ತಾ ಇದ್ದೀನಿ, ಸುಮಾರು ಒಂದು 5 ಸಲ ಹೇಳ್ತೀನಿ ಈ ವಿಡಿಯೋದಲ್ಲಿ. ನಿಮಗೆ ಸಾಮಾನ್ಯ ಪರಿಜ್ಞಾನ ಇರಲಿ. ಮೊದಲು ಪರಿಜ್ಞಾನ ಇರಬೇಕು. ಒಂದು ಕಾಲೇಜಾಗಲಿ ಸ್ಕೂಲ್ಗಾಗಲಿ ಅನ್ನ ಕೊಡಬೇಕಾದ್ರೆ ಏನೇನು ಅನುದಾನ ಮಾಡ್ತಾರೋ ಏನು ಮಾಡ್ತಾರೋ ಮಾಡೋವಾಗ ಅದಕ್ಕೆ ಪ್ರಿಕಾಷನ್ಸ್ ಅನ್ನೋದು ಇರ್ತದೆ, ಅದಕ್ಕೆ ಆಗುತ್ತೆ ಅಥಾರಿಟಿ ಇರ್ತದೆ. ಅದನ್ನು ಪರ್ಮಿಷನ್ ತೊಗೊಂಡು ಮಾಡಬೇಕು. ಅವೆಲ್ಲ ಏನು ತಗೊಳ್ಳದೆ ಮಾಡ್ದಿರ ತಾವು ಬಾಯಿಗೆ ಬಂದು ಮಾತಾಡಿದ್ರೆ ತಪ್ಪಾಗುತ್ತೆ. ಎಚ್ಚರಿಕೆ ಕೊಡ್ತಾಯಿದ್ದೀನಿ. ನಾವ್ಯಾರು ಸುಮ್ಮನೆ ಕೂತಿಲ್ಲ ಇಲ್ಲಿ. ಕಾಂಗ್ರೆಸ್ ಕಾರ್ಯಕರ್ತರು ತಾವು ನಾಳೆ ಹಿಡ್ಕೊಂಡು ನಿಂತ್ಕೊಂಡು ಮಾತಾಡಬೇಕು.